ಥರ ಇರಬೇಕು ಅನ್ನೋದು ನಿಮಗೆ ತೋರಿಸ್ತೀನಿ. ಈ ಥರ ಕೊಂಬು ಹಿಂದೆ ಭಾಗದಲ್ಲೇ ಇರಬೇಕು, ರೋಮನ್ ನೋಸ್, ಐಸ್ ಹೊರಗಡೆ ಇರಬೇಕು, ಉದ್ದ ಕಿವಿ, ಜಾಲರ್ ಉದ್ದ ಬೇಸ ಇರಬೇಕು ಸರ್. ಇವಾಗ ನಾನು ಬೀಟಲ್ ಬ್ರೀಡ್ ಅಂದ ತಕ್ಷಣ ಕಂಪ್ಯಾರಿಟಿವ್ ನೀವು ಲೋಕಲ್ ಬ್ರೀಡನ್ನು ಮಾಡಿದ್ರಪ್ಪ ಅಂದ್ರೆ ಲೋಕಲ್ ಆಡುಗಳನ್ನು ಯಾವ ಥರ ಸಿಗುತ್ತಪ್ಪ ಅಂದ್ರೆ 8,000 ಹಿಡ್ಕೊಂಡು 15,000ವರೆಗೂ ಸಿಗುತ್ತೆ ರೀ ನಿಮಗೆ. ಬಟ್ ಬೀಟಲ್ನಾಗ ಆ ಥರ ಅಲ್ಲ. ಬೀಟಲ್ ಆಡುಗಳನ್ನು ಬಂದುಬಿಟ್ಟು 25,000ರಿಂದ 40,000 80,000ವರೆಗೂ ಬೀಟಲ್ ಆಡುಗಳು ಇದ್ದಾವೆ. ಬಟ್ ಅದು ಇಷ್ಟೊಂದು ಬೆಲೆ ಬಾಳುವ ಬೇಡಿಕೆ ಯಾಕೆ ಇಷ್ಟೊಂದು ಇದೆ ಅಂತಂದರೆ, ಒಂದು ಆಡು ಹಾಲಿನ ಮೇಲೆ ಡಿಪೆಂಡ್ ಇದೆ ಸರ್. 2 ಲೀಟ್ರ್ ಹಿಂಡುತ್ತಾ, 1.5 ಲೀಟ್ರ್ ಹಿಂಡುತ್ತಾ, 1 ಲೀಟ್ರ್ ಹಿಂಡುತ್ತಾ, ಅದ್ರ ಮೇಲೆ ಡಿಪೆಂಡ್ ಇದೆ ಸರ್. ಆಡು ತಕ್ಕಂತೂ ಮರಿಗಳು ಡೆವಲಪ್ ಆಗ್ತವೆ. ಮರಿಗಳು ಯಾವ ಥರಪ್ಪ ಅಂದರೆ ಒಂದು ವರ್ಷಕ್ಕೆ 100 kgವರೆಗೂ ಹೋಗುತ್ತವೆ. ಸೊ ಅದಕ್ಕೋಸ್ಕರ ಈ ಬೇಡಿಕೆಯನ್ನು ಜಾಸ್ತಿ ಇದೆ. ಹೀಗಾಗಿ ಆಡಿನ ಬೆಲೆ ಆಗಲಿ ಅಥವಾ ಮರಿಗಳ ಬೆಲೆ ಆಗಲಿ 18,000 ಅಂತೀವಿ. ಕೆಲವೊಬ್ರು ಶಾಕ್ ಆಗ್ತಾರೆ. ಬಟ್ ಯಾರಿಗೆ ಇದರಲ್ಲಿ ಗೊತ್ತಿದೆ ಬೀಟಲ್ ಅಂದರೆ ಏನು, ಇದರ ವೈಶಿಷ್ಟ್ಯ ಏನು ಗೊತ್ತಿದ್ದವ್ರು ಮಾತ್ರ ಇನ್ನೂವರೆಗೂ ಒಯ್ಲಿಕ್ತಾರೆ ನಮ್ಮ ಹತ್ರ. ಮಾರ್ಕೆಟಿಂಗ್ ಅಂತೂ ಏನೂ ತೊಂದರೆ ಇಲ್ಲ. ಸಾಕಷ್ಟು ಜನ ಬರ್ತಾರೆ, ವಿಸಿಟ್ ಮಾಡ್ತಾರೆ, ನೋಡ್ತಾರೆ. 1 ಅಥವಾ 2 ಮರಿ ನಮ್ಮ ಹತ್ರ ಇರಲಿ ಅಂತೇಳಿ ಒಯ್ತಾರೆ. ಯಾರು 10 ಮರಿ ಒಯ್ತಾರೆ, ಯಾರು 5 ಮರಿ ಒಯ್ತಾರೆ. ಈ ಥರ ಒಯ್ದು ಸಾಕ್ಲಿಕ್ತಾರೆ. ಯಾವಾಗ ನಾವು ಸ್ಟಾಲ್ ಫೀಡಿಂಗ್ ಅಂದರೆ ಕೂಡಿ ಮಾಡಿಟ್ಟು ಶೆಡ್ಡಲ್ಲಿ ನಾವು ಏನು ಸಾಕಾಣಿಕೆ ಮಾಡ್ತೀವಿ, ಇದರಲ್ಲೇ ಹೊಟ್ಟಾಕ್ತೀವಿ, ಇದರಲ್ಲೇ ಮೇವು ಮಾಡ್ತೀವಿ, ಇದರಲ್ಲೇ A to Z ಇದರಲ್ಲೇ ಮಾಡ್ತೀವಿ. ಸೊ ಈ ಪದ್ಧತಿಯಲ್ಲಿ ಕೂಡಿಟ್ಟಾಗ ಇದಕ್ಕೇನಾಗುತ್ತೆ ಸರ್, ಕೆಲವು ಜಾತಿಗಳು ಇದಾವೆ, ಅವು ಅಷ್ಟೇ ಜಾತಿಗಳು ಮಾತ್ರ ಇಲ್ಲಿ ಸೆಟ್ ಆಗುತ್ತವೆ. ಸೊ ಅಂಥ ಜಾತಿಗಳು ಯಾವ್ಯಾವಪ್ಪ ಅಂದ್ರೆ ಬೀಟಲ್ ಇದೆ, ಆಫ್ರಿಕನ್ ಬೋಯರ್, ಸೋಜತ್, ಶಿರೋಯಿ, ತೋತಾಪರಿ, ಇಂಥವು ಕೆಲವು ಜಾತಿಗಳು ಇದ್ದಾವೆ. ಬಟ್ ಅದರಲ್ಲಿ ಬೆಟರ್ ಅನ್ನೋದು ಯಾವುದು? ಈಗ ಶಿರೋಯಿ ಕಂಪೇರ್ ಟು ಬೀಟಲ್ ಹೈಯೆಸ್ಟ್ ಇದೆ. ಯಾಕಂದರೆ ಹಾಲು ಇಳುವರಿ ಚೆನ್ನಾಗಿ ಬರುತ್ತೆ, 2-3 ಮರಿ ಹಾಕುತ್ತೆ, ವೇಟ್ಗೆ ಏನಾಗುತ್ತೆ 100 ಹೋಗುತ್ತೆ ರೀ. ಸೊ ಈ ಕಾರಣಕ್ಕಾಗಿ ಈ ಬೀಟಲನ್ನು ಚಾಯ್ಸ್ ಮಾಡಿದ್ದೇವೆ ಸರ್. ಇದು ಪ್ರಾರಂಭ ಆಗೋದು ನಾವು ಬೆಳಗ್ಗೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ಎಲ್ಲ ಕಸ ಹುಡ್ಕೋತೀವಿ. ಹುಡುಗಿದ ತಕ್ಷಣ ಫಸ್ಟ್ ನಾವು ಇದಕ್ಕೆ ಹಾಕೊಳ್ಳೋದು ಕಾಳು ಹಾಕ್ತೀವಿ. ಕಾಳು, ಶೇಂಗಾ ಹಿಂಡಿ ಮಿಕ್ಸ್ ಮಾಡಿ ಹಾಕ್ತೀವಿ. ಕಾಳನ್ಯಾಗ ಯಾವುದಪ್ಪ ಅಂದ್ರೆ ಮೆಕ್ಕೆಜೋಳ ಅಷ್ಟೇ ನಾವು ಯೂಸ್ ಮಾಡ್ತೀವಿ, ಬೇರೆದು ಯಾವುದೂ ಯೂಸ್ ಮಾಡಲ್ಲ. ಮೆಕ್ಕೆಜೋಳ ಪ್ಲಸ್ ಶೇಂಗಾ ಹಿಂಡಿ ಇವು ಎರಡೇ ಯೂಸ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಇದ್ರದ್ದೇ ಕಾಸ್ಟ್ ನಾವು ಪರ್ ಕಟ್ಟ ಅಂದರೆ ಒಂದು ಚೀಲದ ಪ್ರಕಾರ ನಾವು ಲೆಕ್ಕ ಹೇಳಿದರೆ ಒಂದು ಚೀಲದ ಕಾಸ್ಟ್ ಬಂದುಬಿಟ್ಟು ನಿಮಗೆ 1 ಕ್ವಿಂಟಲ್ದು 2,500 ಇದೆ ಮೆಕ್ಕೆಜೋಳದ. ಇದರಲ್ಲಿ ನಾವು 10 ಚೀಲ ಹೋಗುತ್ತೆ ತಿಂಗಳಲ್ಲಿ, ಅಂದರೆ 5ರಿಂದ 6 ಕ್ವಿಂಟಲ್ ಹೋಗುತ್ತೆ. ಅಂದರೆ 12,000 15,000 ಇದ್ರ ಕಾಸ್ಟ್ ಹೋಗುತ್ತೆ. ಮತ್ತು 3 ಚೀಲ ಶೇಂಗಾ ಹಿಂಡಿ ಹೋಗುತ್ತೆ, ಅದ್ರದ್ದು 2,500 ರೂಪಾಯಿ ಚೀಲ, ಅದು 6,000. ಈ ಥರ ಮ್ಯಾನೇಜ್ಮೆಂಟ್ ಆಗುತ್ತೆ ಸರ್ ತಿಂಗಳದ್ದು. ಸೊ ಇದರಲ್ಲಿ ನಾವು ಸ್ಟಾರ್ಟಿಂಗ್ ಕಾಳು ಹಾಕ್ಬಿಟ್ಟು 300 to 400 ಗ್ರಾಮ್ ಪ್ರತಿ ಎನಿಮಲ್ ಕೂಡ ಹಾಕ್ತೀವಿ. ಅದರ ನಂತರ ಏನು ಮಾಡ್ತೀವಿ, ಬೆಳಗ್ಗೆ ಎಲ್ಲರದು ಹಾಲು ಹಿಂಡ್ಕೋತೀವಿ. ಹಾಲು ಹಿಂಡ್ಕೊಂಡು ಮರಿಗಳಿಗೆ ಕುಡಿಸ್ತೀವಿ. 9 ಗಂಟೆ ಆಗುತ್ತೆ. ಅಷ್ಟರಲ್ಲಿ ನಾವು ಏನು ಮಾಡ್ತೀವಿ, 9 ಗಂಟೆಲಿ ಎಲ್ಲ ಹೊಟ್ಟು ಹಾಕ್ತೀವಿ. ಒಣ ಹೊಟ್ಟಲ್ಲಿ ನಾವು ತೊಗರಿಯನ್ನು ಬೆಳೆಸ್ತೀವಿ. ತೊಗರಿ ಹೊಟ್ಟಾಯಿತು, ಶೇಂಗಾ ಹೊಟ್ಟಾಯಿತು, ಆಮೇಲೆ ನಮ್ಮ ಬಿಳಿ ಜೋಳದ ಕಣಿಕೆ ಆಯಿತು, ಇವೆಲ್ಲ ಬೆಳೆಸ್ತೀವಿ ನಮ್ಮ ಸೈಡಲ್ಲಿ. ಆ ಕಡಿನ ಸೈಡೆಲ್ಲ ನಿಮ್ಮ ಸೈಡ್ ಆ ಕಡೆ ಭತ್ತ ಗಿತ್ತ ಇವೆಲ್ಲ ಬೆಳೆಸ್ತಾರೆ. ಕೆಲವೊಬ್ಬರು ಬೇರೆ ಬೇರೆ ಡಿಸ್ಟಿಕಲ್ಲಿ, ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಥರ ಒಣ ಹೊಟ್ಟೆಗಳು ಸಿಗುತ್ತೆ ಸರ್. ಆಡು ತಿನ್ನಲಾರ ಸೊಪ್ಪ ಯಾವುದೂ ಇಲ್ಲ ಅಂತಲ್ಲ, ಎಲ್ಲನೂ ತಿನ್ನುತ್ತೆ. ಬಟ್ ಅದಕ್ಕೆ ರೂಢಿ ಇರಬೇಕು ಅಷ್ಟೇ. ಸೊ ಹೀಗಾಗಿ ನಮ್ಮ ಸೈಡ್ ನಮ್ಗೆ ತೊಗರಿ ಹೊಟ್ಟು ಸಿಗುತ್ತೆ, ಶೇಂಗಾ ಹೊಟ್ಟು ಸಿಗುತ್ತೆ, ಅವೆಲ್ಲ ಹಾಕ್ತೀವಿ. ಅದರ ನಂತರ 11-12 ಗಂಟೆಗೆ ನಾವು ಹಸಿ ಮೇವು ಹಾಕ್ತೀವಿ. ಪುನಃ 4 ಗಂಟೆಗೆ ಹಾಲು ಹಿಂಡ್ತೀವಿ. ಅದರ ನಂತರ ಮತ್ತೆ ನಾವು ಪುನಃ ಹಸಿ ಮೇವು ಹಾಕ್ತೀವಿ. ಈ ಥರ 70% ಹಸಿ ಮೇವು ಹಾಕ್ತೀವಿ, 20% ಒಣ ಮೇವು ಹಾಕ್ತೀವಿ, 10% ಕಾನ್ಸಂಟ್ರೇಟ್ ಫೀಡ್. ಈ ಥರ ಡೈಲಿ ಶೆಡ್ಯೂಲ್ ಇರುತ್ತೆ. ಇದು ಆಡು ಸಾಕಾಣಿಕೆಗೋಸ್ಕರ. ಇದರಲ್ಲಿ 2 ಥರ ಇದೆ ಸರ್. ಮತ್ತು ಆಡು ಸಾಕಾಣಿಕೆ ಬೇರೆ, ಕುರಿ ಸಾಕಾಣಿಕೆ ಬೇರೆ. ಕುರಿ ಸಾಕಾಣಿಕೆಯಲ್ಲಿ ಒಣ ಹೊಟ್ಟಲ್ಲಿ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾರೆ. ಯಾಕಂದರೆ ಅದರಲ್ಲಿ ಫೀಡ್ ಕೂಡ ಜಾಸ್ತಿ ಹಾಕಬೇಕಾಗುತ್ತೆ. ಕಾನ್ಸಂಟ್ರೇಟ್ ಫೀಡ್ ಆಗಲಿ ಜಾಸ್ತಿ ಹಾಕಬೇಕಾಗುತ್ತೆ. ಇದರಲ್ಲಿ ಆಡು ಸಾಕಾಣಿಕೆಯಲ್ಲಿ ಹಂಗಿಲ್ಲ. ಹಸಿ ಹುಲ್ಲು ಜಾಸ್ತಿ ಹಾಕ್ತೀವಿ, ಒಣ ಹೊಟ್ಟು, ಆಮೇಲೆ ಕಾಳು ಕಮ್ಮಿ ಹಾಕ್ತೀವಿ ಸರ್. ಇವಾಗ ಮೇಜರ್ ಪಾಯಿಂಟ್ ಏನಪ್ಪ ಅಂದ್ರೆ ಇದರಲ್ಲಿ ಬ್ರೀಡಿಂಗ್ ಸೆಟಪ್ ಅಂತ ಹೇಳಿ ನಾವು ಬಂದಾಗ, ಬ್ರೀಡಿಂಗಲ್ಲಿ ಏನಾಗುತ್ತೆ ಸರ್, ಫೀಮೇಲ್ ಇದ್ದರೆ ಮೇಲ್ ಇರಲೇಬೇಕು. ಯಾಕಪ್ಪ ಅಂದ್ರೆ ಆ ಮೇಲದ ಸ್ಮೆಲ್ಲಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ. ಫೀಮೇಲ್ ಅದ್ರದ್ದು ಒಂದು ಸೌಂಡ್ ಇರುತ್ತೆ, ಆ ಸೌಂಡಿಗೆ ಅದು ಹೀಟಿಗೆ ಬರ್ತಾ ಇರುತ್ತೆ. ಹೀಗಾಗಿ ಆ ಫೀಮೇಲನ್ನು ಅಟ್ರಾಕ್ಟ್ ಆಗಿ ಕ್ರಾಸ್ ಆಗ್ತಾ ಇರುತ್ತೆ. ಮತ್ತು ಈಗ ರಿಟರ್ನಲ್ಲಿ 20 ಫೀಮೇಲ್ 25 ಫೀಮೇಲ್ಗೆ 1 ಮೇಲ್ ಬೇಕು ಅಂತ ಅಂತಾರೆ. ಬಟ್ ಪ್ರಾಕ್ಟಿಕಲಲ್ಲಿ 2 ಮೇಲ್ ಬೇಕು ಸರ್. ಯಾಕಂದರೆ ಒಂದೇ ಡೇಯಲ್ಲಿ 4 ಅಥವಾ 5 ಹೀಟಿಗೆ ಬಂದ್ರಂದರೆ 1 ಮೇಲಿಂದ ಕಂಟ್ರೋಲ್ ಆಗೋಲ್ಲ. ಮತ್ತು 1 ಫೀಮೇಲ್ ಏನಾಗುತ್ತೆ, ಇವತ್ತು ಹೀಟಿಗೆ ಬಂದಿದೆ ಅಂದರೆ 3 ದಿನ ಇರುತ್ತೆ. ಬಟ್
ಅದು ಕ್ರಾಸ್ ಆಗೋ ಸೆಕೆಂಡ್ ಡೇ ಆಗುತ್ತೆ ಓಲೇಷನ್ ಆಗಿ. ಬಟ್ ಇದು ಒಮ್ಮೆ ಕ್ಯಾನ್ಸಲ್ ಆಯಿತು ಅಂದ್ರೆ ಮತ್ತೆ ಪುನಃ 20 ಡೇಸ್ ಹೋಗುತ್ತೆ. ಈ ಥರ ರೈತರಿಗೆ ಒಂದೊಂದು ತಿಂಗಳ ಗ್ಯಾಪ್ ಆಯಿತು ಅಂದ್ರೆ ಅದು ವೇಸ್ಟ್ ಆಗುತ್ತೆ. ಅಂದರೆ ಒಂದು ತಿಂಗಳ ಫೀಡಿಂಗ್ ಕಾಸ್ಟ್ ಆಯಿತು, ಈ ಎಲ್ಲ ದುಬಾರಿ ಆಗುತ್ತೆ. ಇದರಲ್ಲಿ ನಮ್ಮಲ್ಲಿ 80 ಆಡುಗಳೇ ಇದ್ದಾವೆ, 6 ಮೇಲ್ ಇದ್ದಾವೆ ಸರ್. ಆಮೇಲೆ ಮೇಲ್ ಕೂಡ ಒಳ್ಳೆ ಬ್ರೀಡಲ್ಲಿ ಒಳ್ಳೆ ವಂಶಾವಳಿ ಇರುವಂಥ ಬ್ರೀಡನ್ನು ಸಾಕಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಯಾಕಂದ್ರೆ ಮರಿಗಳು ದಷ್ಟಪುಷ್ಟವಾಗಿ ಹುಟ್ಟಬೇಕು. ಆ ಕಾರಣ ನಮ್ಮಲ್ಲಿ ಇವಾಗ ಏನಿದೆ ಸರ್, ಕೆಲವೊಬ್ರು ಫೀಮೇಲ್ಸನ್ನು ಒಯ್ತಾರೆ, ಕೆಲವೊಬ್ರು ಮೇಲನ್ನು ಒಯ್ತಾರೆ, ಕೆಲವೊಬ್ರು ಗಂಡು ಮರಿಗಳು ಮಾತ್ರ ಒಯ್ತಾರೆ. ಯಾಕಪ್ಪ ಅಂದರೆ ಈದ್ ಪರ್ಪಸ್ ಆಗಿ. ಈದ್ ಪರ್ಪಸಲ್ಲಿ ಒಳ್ಳೆ ಡಿಮಾಂಡ್ ಇದೆ ಸರ್ ಬೀಟಲಲ್ಲಿ. ಯಾಕಪ್ಪ ಅಂದರೆ ಇದರಲ್ಲಿ ಕಲರ್ ಕ್ವಾಲಿಟಿ ಆ ಥರ ಬರ್ತವೆ. ಬ್ಲ್ಯಾಕ್ ಬರ್ತದೆ, ಬ್ಲ್ಯಾಕ್ ವೈಟ್ ಬರ್ತದೆ, ನಾಗರ ಬರ್ತದೆ, ಈ ಥರ ರಾಟಿ ಬರ್ತದೆ, ಈ ಥರ ಬೇರೆ 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 ಕಲರ್ಸನ್ನು ಬರ್ತವೆ. ಆ ಕಲರನ್ನು ಆಕರ್ಷಕ ಮಾಡೋದ್ರಿಂದ ಆಮೇಲೆ ವರ್ಷಕ್ಕೆ ಇದು ಬಂದುಬಿಟ್ಟು ಒಳ್ಳೆ ನೀವು ಫೀಡನ್ನು ಕೊಟ್ರಂದ್ರೆ 100 ಇದು ವೇಟ್ ಗೇನ್ ಆಗುತ್ತೆ. ಚಲೋ ಚೆನ್ನಾಗಿ ವೇಟ್ ಹೈಟು ಈ ಥರ ತೊಗೊಳುತ್ತೆ ಸರ್ ಇದು. ಅದಕ್ಕೋಸ್ಕರ ಇದು ಒಳ್ಳೆ ಬ್ರೀಡನ್ನು ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡೈಲಿ ನನ್ನ ಹತ್ರ ಏನು ಭೇಟಿ ಆಗ್ಲಿಕ್ಕೆ ಬರ್ತಾರಲ್ಲ ಅವರೆಲ್ಲ ಯಂಗ್ಸ್ಟರ್ಸ್ ಆಗಲಿ, ಆಮೇಲೆ ವೆಲ್ ಎಜುಕೇಟೆಡೇ ಬರ್ತಾ ಇದ್ದಾರೆ. ಕೆಲವೊಬ್ರು ಈಗೆಲ್ಲ ಏನಾಗುತ್ತೆ ಸರ್, ಬೆಂಗಳೂರಲ್ಲಿ ಹೋಗ್ತಾರೆ, ಯಾರು ಪುಣೆ ಹೋಗ್ತಾರೆ, ಯಾರು ಮುಂಬೈ ಹೋಗ್ತಾರೆ, ಬಟ್ ಸ್ಯಾಲ್ರಿ ಅಷ್ಟೊಂದು ಇರಲ್ಲ. ಈ ಕೃಷಿಯಲ್ಲಿ ಬಂದ ತಕ್ಷಣ ಬೆಳೆನೂ ಅಷ್ಟೇ ಬರುತ್ತೆ. ಬೆಳೆ ಕೂಡ ನೀವು ಪ್ರಾಣಿಗಳು ಸಾಕಿದರೆ, ಹಸು ಸಾಕಾಣಿಕೆ ಆಗಲಿ, ಆಡು ಸಾಕಾಣಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಈ ಥರ ಮಾಡ್ಕೊಂಡೇವು ಅಂದರೆ ನಿಮ್ಗೊಂದು ಡೈಲಿ ಅಥವಾ ಮಂತ್ಲಿ ಇನ್ಕಮ್ ಆಗಲಿ, ಡೈಲಿ ಇನ್ಕಮ್ ಆಗಲಿ, ಅಥವಾ ಇಯರ್ಲಿ ಇನ್ಕಮ್ ಆಗಲಿ, ಈ ಥರ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಂದರೆ ಈಗ ನೀವು ನೋಡ್ಬೋದು, ನಾನು 18 ಲಕ್ಷ ರೂಪಾಯಿ ಮಾಡ್ತಾ ಇದ್ದೀನಿ ಅಂತಂದೆ. ಬಟ್ ಅದರಲ್ಲಿ 9 ವರ್ಷದ ನಂದು ಅನುಭವ ಇದೆ ಇದರಲ್ಲಿ. ಮತ್ತು ನಾನು ಒಮ್ಮೆ ಈಗ 18 ಲಕ್ಷ ನಾನು ಇವಾಗನೇ ನಾನು ಬರ್ತಾ ಇಲ್ಲ. ಯಾಕಪ್ಪ ಅಂದರೆ ಇದ್ರ 9 ವರ್ಷದಿಂದ ನಾನು ಮಾಡ್ತಾ ಇದ್ದೀನಿ. ಇದು 20 ಫೀಟ್ ಅಷ್ಟೇ ಶೆಡ್ ಐತೆ ಅಂತ ಹೇಳಿದೆ ನಾನು. ಇವಾಗ ನೀವು ನೋಡ್ಬೋದು 100 ಫೀಟ್ ತನಕ ಐತೆ. ಸೊ ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ, ಒಳ್ಳೆ ಯುವ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಬನ್ನಿರಿ, ಮಾಡಿರಿ, ಕೃಷಿಯನ್ನು ಮಾಡಿರಿ, ಒಳ್ಳೆ ನಿಮಗೆ ಬೆನಿಫಿಟ್ ಸಿಗುತ್ತೆ. ಇವತ್ತು ಸಿಗಲ್ಲ, ಬಟ್ 3 ಇಯರ್ಸ್ ನಂತರ ನಿಮಗೆ ಸಿಗುತ್ತೆ ಅನ್ನೋದು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶೆಡ್ ಕೂಡ ಯಾವ ಥರ ಮಾಡಬೇಕಪ್ಪ ಅಂದ್ರೆ, ಈಗ ನೀವು ನೋಡ್ಬೇಕು ಸರ್, ಇವಾಗ ಕೆಲವೊಬ್ರು ಹೈಟೆಕ್ ಶೆಡ್ ಮಾಡ್ಲಿಕ್ಕೆ ಭಾಳ ಇಷ್ಟಪಡ್ತಾರೆ. ನಾವು ಕೂಡ ಹೈಟೆಕ್ ಶೆಡ್ನೇ ಮಾಡಿದ್ವಿ. ಬಟ್ ಕಾಸ್ಟ್ ಮಿನಿಮೈಸ್ ಮಾಡೋದು ಭಾಳ ಮುಖ್ಯ. ಸೊ ಇದರಲ್ಲಿ ಬಂದುಬಿಟ್ಟು ನೀವು ನೋಡ್ಬೋದು ಸರ್, ಇವಾಗ ನಾವು ತಳಗ ರೂಫಿಂಗ್ ಎಲ್ಲ ನಾವು ತಳಗೆಲ್ಲ ಕಟ್ಟಿಗೆಯನ್ನು ಬೆಳೆಸಿದ್ವಿ. ವುಡನ್ ರೂಫಿಂಗ್ ಮಾಡೋದ್ರಿಂದ ಯಾವತ್ತೂ ಇದು ತಂಪಿರಲ್ಲ, ಬಟ್ ಇದು ನೀರು ಕೂಡ ನಿಲ್ಲಲ್ಲ. ನೀರನ್ನು ಹಿಂಗೆ ತಳಗೆ ಹೋಗುತ್ತೆ. ಇದು ತಳಗಡೆ ಮಾಡೋದ್ರಿಂದ ಒಂದು 6 ಫೀಟ್ ಹೈಟ್ ಎಲ್ಲ ಇರಬೇಕು ಯಾವತ್ತು. ಕೆಲವೊಬ್ರು 3 ಫೀಟ್ ಹೈಟ್ ಮಾಡ್ತಾರೆ, ಕೆಲವೊಬ್ರು 4 ಫೀಟ್ ಹೈಟ್ ಮಾಡ್ತಾರೆ. ಯಾಕಪ್ಪ ಅಂದರೆ 2ರಿಂದ 3 ಫೀಟ್ ಗೊಬ್ಬರನೇ ಬೀಳುತ್ತೆ ಸರ್, ಅದು 3 ತಿಂಗಳಲ್ಲಿ ತಗೊಳ್ಳಿಕ್ಕಾಗಲ್ಲ. ಮಿನಿಮಮ್ 6 ಫೀಟ್ ಹೈಟಲ್ಲಿ ಶೆಡ್ ಇರಬೇಕು. ಅದ್ರ ನಂತರ ಇದು ಸೈಡಿಗೆ ನೀವು ನೋಡ್ಬೋದು, ಈ ಕಡೆ 8 ಫೀಟ್ ಇದೆ, ಮಧ್ಯದಲ್ಲಿ 10 ಫೀಟ್ ಇದೆ. ಸೊ ಈ ಥರ ಮಾಡ್ಕೊಂಡಿದ್ವಿ. ಇದರಲ್ಲಿ 30 ವಿಡ್ತ್ ಇದೆ, ಲೆಂತ್ ಬಂದುಬಿಟ್ಟು ಈಗ 100 ಇದೆ ಸರ್. ಇದು ಈ ಥರ ಡೈಮೆನ್ಷನ್ ಇಟ್ಕೊಂಡಿದ್ವಿ. ಯಾಕಪ್ಪ ಅಂದರೆ ಇಲ್ಲಿ ನೋಡ್ಬೋದು, ಈ ಕಡೆ 12 ಫೀಟ್ ಇದೆ, ಈ ಕಡೆ 12 ಫೀಟ್ ಇದೆ, ನಮ್ಮ ಮಧ್ಯದಲ್ಲಿ 6 ಫೀಟ್ ಇದೆ. ಅದರಲ್ಲಿ 1.5 ಫೀಟ್ ದಾವಣಿಗಳು ಬಂದಿದ್ದಾವೆ. ಆರಾಮಾಗಿ ಈ ಕಡೆನೂ 2 ಕಡೆನೂ ಎನಿಮಲ್ಸನ್ನು ನಿಲ್ಲಕ್ಕೆ ಅನುಕೂಲವಾಗಿ ಮಾಡಿಕೊಟ್ಟಿದ್ವಿ. ಸೊ ಇದರಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ತಳಗೆಲ್ಲ ನಾವು 4 ಫೀಟ್ ಪತ್ರ ಹಾಕ್ಕೊಂಡಿದ್ವಿ, ಅದರ ನಂತರ ಜಾಳ್ಗೆ ಹಾಕ್ಕೊಂಡಿದ್ವಿ. ಸೊ ಈಗ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಆಗಲಿ ಅಥವಾ ಗಾಳಿ ಆಗಲಿ ಈ ಥರ ಶೆಡ್ ನೆಟ್ ಹಾಕ್ಕೊಂಡಿದ್ವಿ. ಯಾವುದೇ ಅವಕಾಳಿ ಗಾಳಿಯನ್ನು ಒಳಗೆ ಬರಲ್ಲ. ಇಲ್ಲೆಲ್ಲ ಪ್ರಾಣಿಗಳಿಗೇನು ತೊಂದರೆ ಆಗಲ್ಲ, ಮಳೆ ಆಗಲಿ ಯಾವುದೇ ಥರ ಇಲ್ಲಿ ಒಳಗೆ ಬರಲ್ಲ. ಸೊ ಇದು ವುಡನ್ ಶೀಟೇ. ಯಾಕೆ ಇದರಲ್ಲಿ ನೀವು ಮತ್ತು ಪ್ಲಾಸ್ಟಿಕ್ ಶೀಟ್ ಬರ್ಲಿಕ್ಕೆ ಸರ್, ಈಗ ಪ್ಲಾಸ್ಟಿಕ್ ಶೀಟ್ ಕಂಪೇರೇಟಿವ್ ನಾವು ಇದು ವುಡನ್ ಶೀಟ್ ನೋಡಿದ್ರಪ್ಪ ಅಂದರೆ, ಪ್ಲಾಸ್ಟಿಕ್ ಶೀಟ್ ಸಿಗ್ಲಿಕ್ತದ 500 ರೂಪಾಯಿ 2x2 ರೀ ಸರ್. ನಾವು ಮನೆಗೆ ಬಂಗ್ಲಾಗ ನಾವು ಯೂಸ್ ಮಾಡಲ್ಲ ಗ್ರೈನೇಟ್. ಒಂದು ಚಿಕ್ಕ ಎಕ್ಸಾಂಪಲ್ ಹೇಳ್ತೀನಿ. 250 ರೂಪಾಯಿ ಸ್ಕ್ವೇರ್ ಫೀಟ್ ನಾವು ಮನೆಗೆ ಗ್ರೈನೇಟ್ ಯೂಸ್ ಮಾಡಲ್ಲ. 110, 120 ಈ ಥರ ಯೂಸ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಇವಾಗ ನಾವು ಇದು ವುಡನ್ ಫ್ಲೋರ್ ಹಾಕಿದ್ವಿ. ಇದು 1 ಲಕ್ಷದಲ್ಲಿ ನಾವು ಮಾಡ್ಕೊಂಡಿದ್ವಿ 30-40. ಇದೇ ಕಾಸ್ಟ್ ನಾವು ಪ್ಲಾಸ್ಟಿಕ್ ಶೀಟಲ್ಲಿ ಮಾಡಿದರೆ 3 ಲಕ್ಷ ಮೇಲೆ ಬರ್ಲಿಕ್ತಿತ್ತು. ಸೊ ಅಲ್ಲಿ ಮಿನಿಮೈಸ್ ಮಾಡ್ಕೊಂಡ್ವಿ. ಏನು ಬೇಕು ರೈತರಿಗೆ ಅಷ್ಟು ಮಾಡಿದರೆ ಅನುಕೂಲವಾಗಿರುತ್ತೆ. ಇವಾಗ ಹುಟ್ಟಿದ ಮರಿಗಳನ್ನು ಯಾವ ಥರ ಸಾಕಾಣಿಕೆ ಮಾಡ್ಬೇಕನ್ನೋದು ಒಂಚೂರು ಹೇಳ್ತೀನಿ ನಾನು. ಕೆಲವೊಬ್ರು 8 ದಿನದಲ್ಲಿ ಸತ್ತೋಯ್ತು ನಮ್ಮದು ಮರಿ, ಕೆಲವೊಬ್ರು 6 ದಿನದಲ್ಲಿ ಸತ್ತೋಯ್ತು ಅಂತ ಈ ಥರ ಹೇಳ್ತಾರೆ. ಕೆಲವೊಬ್ರು ಹಾಲು ಕುಡಿದಿಲ್ಲ ಅಂತೇಳಿ
ಮಿಲ್ಕ್ ಇದು ಉಚ್ಕೊಳ್ಳೋದು ಈ ಥರ ಎಲ್ಲ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಇದು ನೀವು ನೋಡ್ಬೋದು, ನಾವು ಸೆಕ್ಷನ್ ಎಲ್ಲ ಬೇರೆ ಬೇರೆ ಮಾಡಿದ್ದೇವೆ ಸರ್. ಇದು ನಿನ್ನೆ ಮೊನ್ನೆ ಹುಟ್ಟಿರೋದು ಮರಿ, ಇವತ್ತು ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ. ಒಂದು ವಾರ ಮರಿ ಹುಟ್ಟಿರೋದು ಮರಿ ಇಲ್ಲಿ ಇಡ್ತೀವಿ. ಇದರ ನಂತರ ಬೇರೆ ಸೆಕ್ಷನ್ ಇದೆ, 1 ತಿಂಗಳ ಮರಿ ಆ ಕಡೆ ಇಡ್ತೀವಿ. 3 ತಿಂಗಳ ಮರಿ ಬೇರೆ ಸೆಕ್ಷನ್ ಇದೆ. ಈ ಥರ ಬೇರೆ ಬೇರೆ ಸೆಕ್ಷನ್ಗಳನ್ನು ಮಾಡಿದ್ದೀವಿ. ಆ ಸೆಕ್ಷನಲ್ಲಿ ಇಡ್ತೀವಿ, ಆ ಏಜ್ ಪ್ರಕಾರ ಅಲ್ಲಿ ನಾವು ಇಡ್ತೀವಿ. ಸೊ ಇದರಲ್ಲಿ ಏನಾಗತ್ತಪ್ಪ ಅಂದ್ರೆ, ಕೆಲವೊಬ್ರು ಮರಿಗಳ ತೊಂದರೆ ಆದರೆ ನೀವು ಜಸ್ಟ್ ಏನಿಲ್ಲ, ನಾವು ಸಣ್ಣ ಮಕ್ಕಳಿಗೆ ನಾವು ಏನು ಸಿರಪ್ ಹಾಕ್ತೀವಲ್ಲ, ಎಮಾಕ್ಸಿಲಿನ್ ಕ್ಯಾಲಿವೇಟ್ ಅಂತ ಹೇಳಿ ಸಿಗತ್ತೆ ರೀ, ಆ್ಯಂಟಿಬಯೋಟಿಕ್. ಉಚ್ಕೊಳ್ಳೋದಾಗಲಿ ಅಥವಾ ಹಾಲು ಕುಡಿಯೋದು ಬಿಡಲಿ ಅಥವಾ ಜ್ವರ ಬರಲಿ ಅಥವಾ ಏನೇ ಬಂದ್ರೂ ಕೂಡ ಅದು ಒಂದು 5 ml ಹಾಕಿದರೆ ನೀಟಾಗಿ ಹೋಗುತ್ತೆ ಸರ್. ಆಡು ಸಾಕಾಣಿಕೆ ಆಗಲಿ ಅಥವಾ ಕುರಿ ಸಾಕಾಣಿಕೆಯಲ್ಲಿ ಮೆಡಿಸಿನ್ಸ್ ಅನ್ನೋದು ಒಂದು ಇಂಪಾರ್ಟೆಂಟ್ ಹೇಳ್ಬೇಕು. ಯಾಕಪ್ಪ ಅಂದ್ರೆ ನೀವು ಯಾವ ಟೈಮಲ್ಲಿ ಯಾವ್ದು ಕಾಯಿಲೆ ಬರುತ್ತೆ ಅನ್ನೋದು ಹೇಳಕ್ಕೆ ಆಗಲ್ಲ. ಇದನ್ನು ಕೂಡ ಲೈವ್ ಸ್ಟಾಕ್ ಇರೋದ್ರಿಂದ ಮನುಷ್ಯರ ಥರನೇ ಕ್ಲೈಮೇಟ್ ಪ್ರಕಾರ ಸಮ್ಮರ್ ಆಗಲಿ, ವಿಂಟರ್ ಆಗಲಿ, ರೇನಿ ಆಗಲಿ, ಈ ಥರ ಬೇರೆ ಬೇರೆ ಕ್ಲೈಮೇಟ್ರಿಂದ ಬೇರೆ ಬೇರೆ ನೆಗಡಿ, ಕೆಮ್ಮು, ಜ್ವರ ಈ ಥರ ಬರ್ತಾ ಇರ್ತವೆ. ಸೊ ಎಲ್ಲದಕ್ಕೂ ಒಂದು ಕಿಟ್ ಅಂತ ಹೇಳಿ ಇರುತ್ತೆ. ಆ ಕಿಟ್ಟನ್ನು ನಿಮ್ಮ ಹತ್ರ ಇಟ್ಕೊಳ್ಳಿಕ್ಕೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ್ದ್ಯಾವ್ದಪ್ಪ ಅಂದ್ರೆ, ಆಡು ಸಾಕಾಣಿಕೆ ಮಾಡೋರಿಗೆ ಪ್ರೆಗ್ನೆಂಟ್ ಇರಲಿ, ನಾನ್ ಪ್ರೆಗ್ನೆಂಟ್ ಇರಲಿ, ಯಾವುದೇ ಇಫೆಕ್ಟ್ ಆಗಲಾರ್ದಂಥ ಕೆಲವು ಇಂಜೆಕ್ಷನ್ಸನ್ನು ಹೇಳ್ತೀನಿ, ಬೇಕಾದ್ರೆ ಬರೆದು ಇಟ್ಕೋಬೋದು ನೀವು. ಜ್ವರ ಬತ್ತಪ್ಪ ಅಂದ್ರೆ ಮೆನೋಲೆಕ್ಸ್ ಪ್ಲಸ್ ಅಂತ ಹೇಳಿ ಬರುತ್ತೆ, ಪ್ಯಾರಾಸಿಟಮಲ್, ಅದು ಕೂಡ ಇಟ್ಕೋರಿ. ಆ್ಯಂಟಿಬಯೋಟಿಕಲ್ಲಿ ನೀವು ಆ್ಯಂಡ್ರೋಫ್ಲಾಕ್ಸಿನ್ ಅಂತ ಹೇಳಿ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ CPM, ಇದು ಆ್ಯಂಟಿ ಅಲರ್ಜಿಕ್. ಇದು ಯಾವುದೇ ಥರ ಇಂಜೆಕ್ಷನ್ ಮಾಡಿದ್ವಿ ಅಂದರೆ ರಿಯಾಕ್ಷನ್ ಆಗಬಾರ್ದು ಅಂತೇಳಿ ಅದು ಒಂದು ಇಂಜೆಕ್ಷನ್. ಪ್ಲಸ್ ಕೆಡಿಸ್ಟ್ರಿನ್ ಅಂತೇನು ಕೂಡ ನೀವು ಯೂಸ್ ಮಾಡ್ಬೋದು, ನೆಗಡಿಗಾಗಲಿ ಕೆಮ್ಮಿಗಾಗಲಿ ಅದು ಯೂಸ್ ಮಾಡ್ಲಿಕ್ಕೆ ಬರುತ್ತೆ, ಅದೇ CPM. ಇವು 3 ಇಂಜೆಕ್ಷನನ್ನು ಡೆಫಿನೆಟಾಗಿ ಇಟ್ಕೋರಿ ನಿಮ್ಮ ಹತ್ರ. ಒಳ್ಳೆ ಟೈಮಿಗೆ ನಿಮಗೆ ಹೆಲ್ಪ್ ಆಗ್ಲಿಕ್ಕೆ ಆಗುತ್ತೆ. ಮತ್ತು ಕೆಲವೊಬ್ಬರಿಗೆ ಅದು ಕಾಲು ಕುಂಟೋದಾಗಲಿ ಈ ಥರ ಕಾಯಿಲೆ ಬರ್ತದೆ, ಅವಾಗ ನೀವು ಮೆಗ್ಲೋಡೈನ್ ಅಂತೇಳಿ ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೋರಿ. ಆಮೇಲೆ ಕೆಲವು ಸಿಮ್ಟಮ್ಸನ್ನು ಈಗ ಉಚ್ಕೊಳ್ತಿರ್ತಾವೆ, ಅದಕ್ಕೆ ಸಲ್ಫಡೈನ್ ಅಥವಾ ಬಯೋಟ್ರಿ ಮತ್ತು ಇಂಜೆಕ್ಷನ್ ಬರುತ್ತೆ, ಅದು ಇಟ್ಕೊಳ್ರಿ. ಇವು ಮೇಜರ್ ಬರ್ತಾ ಇರುತ್ತೆ. ಆಮೇಲೆ ಕೆಲವು ನೆಗಡಿ ಬರ್ತಾ ಇರುತ್ತೆ, ಕೆಮ್ಮು ಬರ್ತಾ ಇರುತ್ತೆ, ಅವಾಗ ಏನು ಮಾಡಬೇಕು, ನೆಗಡಿ ಕೆಮ್ಮಕ್ಕಿಂತ ಮುಂಚೆ, ಔಷಧ ಹಾಕೋಕ್ಕಿಂತ ಮುಂಚೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಡಿವಾರ್ಮಿಂಗ್ ಮಾಡ್ಕೋರಿ. ಯಾಕಪ್ಪ ಅಂದ್ರೆ ಅದು ಹೈಟೆಕ್ದು ಒಂದು ಡಿವಾರ್ಮಿಂಗ್ ಬರುತ್ತೆ, ಅದು ಮಾಡ್ಕೋರಿ. ಅದು ಮಾಡಿದ ತಕ್ಷಣ ನೆಕ್ಸ್ಟ್ ಡೇಯಿಂದ ಎಂಡ್ರೋಟಾಕ್ಸ್ BH ಅಂತ ಔಷಧ ಬರುತ್ತೆ, 5 ml 5 ದಿನ ಹಾಕ್ರಿ. ನಿಮ್ಮದು ಆಡಿಂದಾಗಲಿ ಜಾನವಾರದಾಗಲಿ ಕೆಮ್ಮು ನೆಗಡಿ ಎಲ್ಲ ಸ್ಟಾಪ್ ಆಗುತ್ತೆ. ಇದು ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಮರಿಗಳು, ಮೇನ್ ಸಂಗೋಪನೆ ಮಾಡೋದು ಮರಿಗಳು ಯಾವ ಥರ, ನೀವು ನಮ್ಮ ಹ್ಯೂಮನ್ಸ್ ಮೆಡಿಕಲಲ್ಲಿನೇ ಎಮಾಕ್ಸಿಲಿನ್ ಕ್ಯಾಲಿವೇಟ್ ಅಂತೇಳಿ ಒಂದು ಔಷಧ ಬರುತ್ತೆ, 2 to 8 mg ಇದು, ಅದು ಇಟ್ಕೋರಿ. ಮರಿಗೆ ಏನೇ ಆಯ್ತಪ್ಪ ಅಂದ್ರೆ 1 ರಿಂದ 3 ತಿಂಗಳ ಮರಿವರೆಗೂ ನೀವು ಯಾವುದೇ ಥರ ಇಂಜೆಕ್ಷನ್ ಮಾಡಬೇಡ್ರಿ. ಅದಕ್ಕೆ ಒಂದು ಆ್ಯಂಟಿಬಯೋಟಿಕ್ ಔಷಧನ ಡ್ರೈಲಿ ಸಿಗುತ್ತೆ, ಅದು ಏನು ಮಾಡಿರಿ, 5 ml ಬೆಳಿಗ್ಗೆ, 5 ml ಸಾಯಂಕಾಲ ಹಾಕ್ರಿ. ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ನೋಡಿ ಸರ್, ಇಲ್ಲಿ ನಾನು 4 ಮರಿ ಬಿಟ್ಟಿದ್ದೀನಿ, ಬಟ್ ಇವು ಯಾವ ತಾಯಿ ಕಡೆ ಹೋಗ್ತಾ ಇಲ್ಲ, ಎಲ್ಲ ಇಲ್ಲಿ ಸ್ಟ್ಯಾಂಡ್ ಮಾಡಿದ್ದೀನಿ. ಈ ಸ್ಟ್ಯಾಂಡಲ್ಲೇ ನಾನು ಹಾಕ್ತೀನಿ. ಇಲ್ಲಿ ನೋಡಿ, ಈ ಥರ ಮಿಲ್ಕ್ ಫೀಡಿಂಗ್ ಮಾಡ್ತೀವಿ ನಾವು. ಇದರಲ್ಲಿ ಮೇಲ್ ಕೂಡ ಇದೆ, ಫಿಮೇಲ್ ಕೂಡ ಇದೆ, ಬಟ್ ನಿಮಗೆ ಗೊತ್ತಾಗಲ್ಲ ಯಾವ್ದು ಮೇಲ್ ಯಾವ್ದು ಫಿಮೇಲ್, ಯಾಕಂದರೆ ಅಷ್ಟು ಎಲ್ಲಾನು ಒಂದು ಸರಿ ಸಮಾನಲ್ಲೇ ಬೆಳೆದಿರೋದು. ಇದು ನೀವು ನೋಡ್ಬೋದು ಸರ್, ಮರಿ ಎಲ್ಲ ಒಂದು ಸರಿ ಸಮಾನವಾಗಿ ಬೆಳೆದಿದ್ದಾವೆ. ಯಾಕಪ್ಪ ಅಂದ್ರೆ ಇದನ್ನು ಫಿಮೇಲ್ ಇದೆ, ಇದು ಮೇಲ್ ಇದೆ, ಇದು ಮೇಲ್ ಇದೆ ನೋಡಿ, ಒಂದು ಸರಿ ಸಮಾನನೇ ಬೆಳೆದಿರೋದು. ನಾಳೆ ಮಾರುಕಟ್ಟೆಗೆ ಕೂಡ ಒಂದು ಸರಿ ಸಮಾನನೇ ಪ್ರೈಸ್ ಸಿಗೋದು ನಿಮಗೆ. ಈ ಥರ ಸಪ್ರೇಟ್ ಮಿಲ್ಕ್ ಫೀಡಿಂಗ್ ಮಾಡೋದ್ರಿಂದ ಯಾವ್ದು ಕುಡಿಲಿಲ್ಲಪ್ಪ ಅಂದ್ರೂ ರೋಗ ಪ್ರಮಾಣ ಬಂದಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ನೀವು ಏನು ಡಿಸೀಸ್ ಬಂದಿದ್ದು ನೋಡಿ ಮೆಡಿಸಿನ್ ಕೂಡ ನೀವು ಮಾಡ್ಬೋದು. ಇದಕ್ಕೆ ಈ ಥರ ಮಾಡೋದ್ರಿಂದ ಮರಿಗಳ ಮೋರ್ಟಾಲಿಟಿ 0 ಆಗುತ್ತೆ ಸರ್, ಆಲ್ಮೋಸ್ಟ್ 0 ಆಗುತ್ತೆ. ಆಮೇಲೆ ಈ ಥರ ಮಾಡೋದ್ರಿಂದ ಹಾಲು 1/2 ಲೀಟ್ರ್ ಎಲ್ಲದಕ್ಕೂ ಸಿಗುತ್ತೆ. ಯಾಕಪ್ಪ ಅಂದ್ರೆ ಒಂದೊಂದು ತಾಯಿಗೆ ಹಾಲು ಜಾಸ್ತಿ ಇರುತ್ತೆ, ಒಂದೊಂದು ತಾಯಿಗೆ ಕಡಿಮೆ ಇರುತ್ತೆ, ಬಟ್ ಇಲ್ಲಿ ಎಲ್ಲರಿಗೂ ಸಿಗುತ್ತೆ ರೀ, ಎಲ್ಲರಿಗೂ 1/2 ಲೀಟ್ರ್ ಥರ ಮಿಲ್ಕ್ ಸಿಗುತ್ತೆ. ನೀವು ನೋಡ್ಬೋದು ಎಷ್ಟು ವೇಟ್ ಗೇನ್ ಇದೆ ಇದು ಮರಿ. ಇನ್ನು ಮುಂದಿನ ತಿಂಗಳು 5ನೇ ತಾರೀಕು